spicy, piri piri kiri kiri bang bang bang. Henra matu kelo ganda maradala danda wrong wrong wrong. ಎಡಬಿಡಂಗಿ ಈ ಅರ್ಧಾಂಗಿ ಅಂಡಾಯಿ ಬಳಿಗೆ ಕೋಡಂಗಿ ಪಾರ್ವತಿ ಪರಮೇಶ್ವರ ಢಿಮ್ಮೇಲ್ ಢಿಮ್ಮೇಲ್ ಪಾರ್ವತಿ ಪರಮೇಶ್ವರ ಢಿಮ್ಮೇಲ್ ಢಿಮ್ಮೇಲ್ ಪಾರ್ವತಿ ಪರಮೇಶ್ವರ ಢಿಮ್ಮೇಲ್ ಢಿಮ್ಮೇಲ್ ಪಾರ್ವತಿ ಪರಮೇಶ್ವರ ಢಿಮ್ಮೇಲ್ ಢಿಮ್ಮೇಲ್ ಸ್ವಂತ ಬುದ್ಧಿ ಇಲ್ವೇ ಇಲ್ಲ ಹೇಳಿದ ಮಾತು ಕೇಳೋದಿಲ್ಲ ಏನು ಮಾಡಕೋಗಿ ಏನು ಮಾಡುತ್ತಾಳೆ ಇನ್ನಿಂದಾಗಿ ಗಂಡನಿಗೆ ತಿರ್ಸಗೋಳೆ ತಲೆ ಕೆಟ್ಟು ಎಡಪಟ್ಟು ಮಾಡುತ್ತಾಳೆ ಪಾರ್ವತಿ ಪರಮೇಶ್ವರ ಢಿಮ್ಮೇಲ್ ಢಿಮ್ಮೇಲ್ ಪಾರ್ವತಿ ಪರಮೇಶ್ವರ ಢಿಮ್ಮೇಲ್ ಢಿಮ್ಮೇಲ್ ಚಿಕ್ಕಳ್ಳಿಲಿ ಎದ್ದೋನು ಹೆದ್ದೂರಲ್ಲಿದ್ದೋನು ಬೆಂಗಳೂರಿಗೆ ಬಂದನು ತುತ್ತೂರಿಕೊಂಡನು ಹೇಗಿದ್ದ ಹೇಗಾದ ಗೊತ್ತಾ ಈ ತುತ್ತೂರಿ ಮಂಜ 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 ತುತ್ತೇರಿ ಮಂಜ ಸಿಕ್ಕಾಕೊಂಡ್ರೆ ಫುಲ್ಲು ಮಾಂಜ ಓ ಮಂಜ 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 ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತೀಯೋ ನನ್ ಕೈ ಸಿಗ್ಬೇಕು ಮಂಜ ಮಂಜ ಲೇ ಹುಚ್ಚ ಮಂಜ ಮಂಜ ನಿನಗೆ ಎರಡು ಒಂದ ಹೇಳೋ ಮುಂದೆ ಇನ್ನೊಂದ್ಸಲ ಏನಾರು ತಗೊಂಡ್ ಹೊಡೆದೆ ಅಂದ್ರೆ ಬೀಳ್ತಾವ ಒಂದೊಂದ ಅದನ್ನ ಮಾತ್ರ ಹಿಚ್ಬೇಡ ಹಣ್ಣು ಹಾಳಾಗೋಗ್ಬಿಡ್ತದೆ ಹಣ್ಣ ಇಷ್ಟೊಂದು ತಂದೇನು ಪೂನಮ್ಮ ಸಿಕ್ಕಾಬಟ್ಟೆ ಚೀಪು 50 ರೂಪಾಯಿ ಒಂದ್ ಗುಡ್ಡೆ ನಿನ್ನಂಗ ಬಾ ಚೀಪ್ನಾಗ ಸಿಕ್ಕತ್ ಬಿಡು ಚೀಪ್ನಾಗ ಸಿಕ್ಕತ್ ಅಂತ ಹೇಳಿ ಏನೋ ಮಾಡ್ತಿದ್ದೀನ ಇನ್ನೇನ್ ಮಾಡ್ತೀನಿ ಬೇಜಾರಾದ ಒಂದೊಂದೇ ತಿಂತೀನಿ ನಿನ್ ಯೋಗ್ಯತೆ ನನಗ್ ಗೊತ್ತಿಲ್ಲ ಬಿಟ್ಟಿ ಸಿಕ್ರ ಹಂದಿ ತಿನ್ನಂಗ್ ತಿನ್ನವನ ನೀನ ಒಂದಿದ್ ರಾಶಿ ತಿಂತದ ಈಗ ನೀ ತಿನ್ನಕತ್ತಿಯಲ್ಲ ಮಂಜ ಬಾಳ್ ಸಿಕ್ಕಂಗ ತಿನ್ಬೇಡು ಆಮೇಲೆ ನೆಗಡಿ ಕೆಮ್ಮು ಜ್ವರ ಬಂದು ಗೊಟ್ಟಕ್ಕಂದ್ ಬಿಡ್ತಿ ಅಂದ್ರೆ ಬಿಳಿ ಮೂತಿ ಶಿವಾನಿ ನಾನ್ ಸಾಯ್ಬಾರ್ದ ನಾದಸ್ವರ ಹುಡುಕಿ ಕೊಡೋಕಿನ ಮುಂಚೆ ನೀನ್ ಸಾಯ್ಬಾರ್ದು ಅಲ್ಲಲೇ ಮಂಜ ಈ ದ್ರಾಕ್ಷಿ ಇಷ್ಟ ಹಣ್ಣಾಗ್ಯಾವು ಯಾವ್ದಾರ ಕತ್ತಿಗ್ ಚಲ್ಲೋ ಬದ್ಲಿ 50 ರೂಪಾಯಿ ನಿನಗ್ ಮಾರ್ಯಾರ ನಿನ್ನಂತ ಹುಚ್ಚ ಮಂಗ್ಯ ಬೇರೆ ಎಲ್ಲಿ ಹುಡುಕಿದ್ರು ಸಿಗಂಗಿಲ್ಲ ನಿನಗೆ ಹೊಟ್ಟೆ ಸಣ್ಣ ಇದ್ರು ಕಿಚ್ಚು ಜಾಸ್ತಿ ಇದ್ರಲ್ಲಿ ಏನ್ ಮಾಡ್ಬೋದು ಅಂತ ಹೇಳು ನಿಂಗ್ ಗೊತ್ತಿಲ್ಲೇನೋ ಇದ್ರಾಗ ವೈನ್ ಮಾಡ್ಬೋದು ಬಾಳ ರುಚಿಯಾಗಿರ್ತೈತಿ ವೈನ್ ಅಂದ್ರೆ ನಿಂಗೆ ಇಷ್ಟನಾ ನಂಗ್ ಬಾಳ ಇಷ್ಟ ಹುಬ್ಬಳ್ಳಾಗಿದ್ದಾಗ ನಮ್ ದೊಡ್ಡಪ್ಪ ಮಾಡಿ ಕೊಡ್ತಿದ್ರು ಸ್ವಲ್ಪ ಕುಡಿತಿದ್ದೆ ಬಾಳ ರುಚಿಯಾಗಿರ್ತಿತ್ತು ಈ ಸರಿ ಟ್ರೈ ಮಾಡ್ತೀನಮ್ಮ ಲೇ ಮಂಜ ನಾದಸ್ವರ ಮೇನು ಆಮೇಲೆ ವೈನು ಅದು ಹಣ್ಣೆಲ್ಲ ಹಾಳಾಗ್ ಹೋಗ್ತಿದ್ವಿ ಮೊದ್ಲು ಇದಕ್ ಗತಿ ಕಾಣಿಸೋಣ ಆಮೇಲೆ ನಿಂಗೆ ಅಂದ್ರೆ ನಾದಸ್ವರ ಹುಡ್ಕೊಂಡ್ ಬರ್ತೀನಿ ಅಂದೆ ಮಂಜ ಏನು ಮಾಡ್ತಿದ್ಯಾ ಬಾ ಹೊರಗೆ ಹೋಗ್ ಬರೋಣ ನಾನ್ ಬರಲ್ಲಮ್ಮ ಯಾಕೋ ಬರಲ್ಲ ನಾನ್ ಕರ್ಮೆ ಬರ್ಬೇಕಷ್ಟೇ ಅಯ್ಯೋ ಹೊಸ ರುಚಿ ಏನೋ ಕಂಡು ಹಿಡಿತೀನಿ ಸುಮ್ನಿರೋ ಏನು ಮಂಜ ಇದು ಜ್ಯೂಸಾ ಜ್ಯೂಸು ನಂಗೂ ಕೊಡ ಜ್ಯೂಸು ಅಂತ ಹೇಳಿ ಕುಡಿಸ್ಬಿಡ್ತೀನಿ ಆಮೇಲೆ ಮಲ್ಕೊಂಡ್ ಬಿಡ್ತಾಳೆ ನಾನು ಆಮೇಲೆ ಆರಾಮಲ್ಲಿ ಓಡಾಡ್ಕೊಂಡ್ ಬರ್ಬೋದು ಏನು ಯೋಚನೆ ಮಾಡ್ತಿದ್ಯಾ ಮಂಜ ಈ ಜ್ಯೂಸ್ ಹೆಸರೇನು ಇದು ಜ್ಯೂಸ್ ಫೈನ್ ಜ್ಯೂಸ್ ವೆರಿ ವೆರಿ ಫೈನ್ ಜ್ಯೂಸ್ ಫೈನ್ ಜ್ಯೂಸ್ ಫೈನ್ ಜ್ಯೂಸ್ ನನಗ್ ಕೊಡಲ್ವಾ ಅಯ್ಯೋ ಮಾಡಿದ್ದೆ ನಿನ್ಗೋಸ್ಕರ ಬಿಟ್ಟಿಯಾ ಮಂಜ ಫೈನ್ ಜ್ಯೂಸ್ ಫೈನ್ ಆಗಿತ್ತು ಸಕ್ಕತ್ತಾಗಿದೆ ಇನ್ನೊಂದ್ ಸ್ವಲ್ಪ ಹಾಕೋ ಸುಮ್ನಿರಮ್ಮ ಜಾಸ್ತಿ ಕುಡಿಬಾರ್ದು ಇನ್ನೊಂದ್ ಸ್ವಲ್ಪ ಹಾಕೋ ಅಯ್ಯೋ ಕೊಡಕ್ಕಾಗಲ್ಲ ಸುಮ್ನಿರಮ್ಮ ನಮ್ಮ ಅಕ್ಕನ ಪಾಲಿನ ಕೊಡು ಯಾರ ಪಾಲು ಇಲ್ಲ ಇಲ್ಲಿ ನೀ ಸುಮ್ನೆ ಇರು ಕೊಡಲ್ವಾ ಕೊಡೋ ಅಯ್ಯೋ ಕೊಡಕ್ಕಾಗಲ್ಲಮ್ಮ ಹಿಂಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ ನಮ್ಮ ಅಕ್ಕನ್ನೇ ಕರ್ಕೊಂಡ್ ಬರ್ತೀನಿ ಕಾಲಿಗಿಲಿ ಮಾಡ್ದ್ಯೋ ಅಷ್ಟೇ ಕೊಡ್ತೀಯ ತಾನೆ ಕೊಡ್ತೀನಿ ಹೋಗ ಮಂಜ ಲೇ ಮಂಜ ಎಲ್ಲೋ ನನ್ ರಂಗ್ಸು ಇಲ್ಲಿ ರಂಗ್ಸು ಬಂಗ್ಸು ಅಂತ ಯಾರು ಇಲ್ಲಮ್ಮ ಗುಂಡನವ್ರ ನನ್ ರಂಗ್ಸು ನಾಚಿಕೆ ಹುಬ್ಬಳ್ಳಿ ಹುಲಿಗೆ ನಾಚಿಕೆ ಬೇರೆ ಕೇಡು ನಾನೆಲ್ಲೇನು ಅಟೆಂಡೆನ್ಸ್ ಇಟ್ಕೊಂಡಿನ ಯಾರು ಎಲ್ಲೋ ಬರ್ತಾರಂತ ನೋಡ್ಕೊಳಕ್ಕೆ ನಮ್ಮ ಮನೆಯವ್ರು ಎಲ್ಲಿ ಹೋಗ್ಯಾರಂತ ನೀನು ಅಟೆಂಡೆನ್ಸ್ ಇಟ್ಕೊಂಡು ಕಾಯ್ಬೇಕು ಲೇ ಮಂಜ ಎಲ್ಲೋ ನಾದಸ್ವರ
ಹುಡುಕ್ತಾ ಇದೀನಮ್ಮ, ಸಿಕ್ಕ ತಕ್ಷಣ ತಂದ್ಕೊಟ್ಬಿಡ್ತೀನಿ. ಬರೇ ಹುಡುಕ್ತೀನಿ ಅಂತ ಕಾಗೆ ಹಾಕ್ಸದ ಆತು. ಈ ಜನ ನಂಗೆ ಹುಡುಕ್ ಕೊಡ್ಲಿಲ್ಲ ಅಂತಂದ್ರ ನಾನು ಸುಮ್ನೆ ಬಿಡಂಗಿಲ್ಲ. ಹೌದು, ರೋಡ್ನಾಗ ಬರ್ಬೇಕಾದ್ರೆ ಇಷ್ಟ ತಕೊಂಡ್ ದ್ರಾಕ್ಷಿ ಹಿಡ್ಕೊಂಡ್ ಬರಾತಿದ್ಯಲ್ಲ, ಏನ್ ಮಾಡ್ದಿ? ಜ್ಯೂಸ್ ಮಾಡಿದ್ನಲ್ಲ. ಜ್ಯೂಸಾ? ಫೈನ್ ಜ್ಯೂಸ್ ಕುಡಿದ್ಬಿಟ್ರೆ ಮುಖ ಶೈನ್ ಆಗ್ಬಿಡ್ತದೆ. ಫೈನ್ ಜ್ಯೂಸಾ? ಹೌದೇನು? ಹೆಂಗೋ ಮಾಡ್ದಿ? ಅಯ್ಯೋ, ವಾಸ ಒಂದಿಷ್ಟು ಐಡಿಯಾ ಕೊಟ್ಟ, ನಾನೊಂದಷ್ಟು ಐಡಿಯಾ ಹಾಕಿದೆ, ಎಲ್ಲ ಮಿಕ್ಸ್ ಆಗ್ಬಿಟ್ಟು ಫೈನ್ ಜ್ಯೂಸ್ ಆಗ್ಬಿಡ್ತು. ಫೈನ್ ಜ್ಯೂಸಾ? ಹೊಸ ಟೈಪ್ ಐತೆ ಹೆಸರು. ಒಂಚೂರು ಕೂಡ ಕುಡಿತೀನಿ. ಮಂಜಾ, ಏನು ಇಷ್ಟು ರುಚಿ ಐತಿ? ಹೊಸ ಟೈಪು. ಮಂಜಾ, ಶಿವಾಜಿ, ಅಯ್ಯೋ ಬಿಳಿ ಮುಚ್ಚಿ ಶಿವಾನಿ. ಈ ಸೀಸೆಯಲ್ಲಿ ನನ್ನ ಮಂಜ ಕಾಣುವನು. ಅಯ್ಯಯ್ಯೋ, ಇದೇನಿದು? ಭೂಮಿ ಎಲ್ಲ ತಿರುಗ್ತಾ ಇದೆ. ನಾನು ಯಾರು? ಶಿವಾನಿ ಸಂಗಣ್ಣ ಬೆಳ್ಳುಳ್ಳಿ ಫ್ರಮ್ ಹುಬ್ಬಳ್ಳಿ. ಈ ಬೆಂಗಳೂರಿನಾಗ ರೋಡ್ ಉದ್ದ ಅಗಲ ಅಗಲ ಭಾಳ ಕಮ್ಮಿ. ಬೆಂಗಳೂರು ರೋಡ್ ಎಷ್ಟು ಉದ್ದಗೈತೋ ಅಷ್ಟು ಅಗಲ ಇರ್ಬೇಕು. ನಮ್ಮಂತವ್ರಿಗೆ ಆ ಕಡೆ ಈ ಕಡೆ ಅಡ್ಡಾಡಕ್ ಹೆಲ್ಪ್ ಆಕೈತಿ. ವೇದಾ, ನಿನ್ನ ಹೆಸರೇನ? ನನ್ನ ಹೆಸರ ಹುಬ್ಳಿ ಶಿವಾನಿ. ನೀನ್ ಎಲ್ಲ ನೋಡ್ದಂಗಿದೆ ಕಣೆ. ನನ್ನ ಏನ್ ನೋಡಿರ್ಬೋದು? ಊರು ಯಾವ್ದು? ಊರ ಯಾವ್ರು ಗೊತ್ತಿಲ್ಲ. ಏ ವೇದಾ, ನೀನ್ ಬಾಳ ಜಾಣಿನ ಅನ್ಸುತ್ತೆ. ಅನ್ಸಿದ್ರೆ ಸಾಕು ಬಿಡು. ನಂಗೂ ನಿನ್ನಂತ ಜಾಣಿನ ಬೇಕಿತ್ತು. ಹೌದಾ? ನೀನು ಯಾರ ಕಡೆಯವಳು? ಯಾರ ಕಡೆಕಿ ಗೊತ್ತಿಲ್ಲ. ನಟ ಭಯಂಕರ ಪರಮೇಶ್ವರ್ ಅದಾರಲ್ಲ, ಅವನ್ ಯಾರೇ? ಅವನು ಇವನು ಅನ್ಬಾರ್ದು. ಅವ್ರ ವೇದ ನಿಮ್ಮ ಅಂಕಲ್. ಹೌದಾ? ಶಿವಾನಿ, ನಡೆದು ಸಾಕೈತು ರಸ್ತದ. ಕರೆಕ್ಟ್. ಬಿಸಿಲು ಜಾಸ್ತಿ. ಇದು ರಸ್ತೆ. ಕಣ್ಣು ಕಾಣ್ಸಾಕತ್ತೈತಿ ಮಗನೇ. ಮಗನೇ, ನಿಮ್ಮ ಅಪ್ಪಂದ? ನಿಮ್ಮಪ್ಪಂದು ಅಲ್ಲ. ನೋಡ್ಕೊಂಡ್ ಮಾತಾಡು. ನಾನು ಯಾರು ಅಂತ ಗೊತ್ತಿಲ್ವಾ? ಯಾಕೆ? ನೀನ್ ಯಾರೋ ನಿಂಗೂ ಗೊತ್ತಿಲ್ವಾ? ಡಾನ್ ಪ್ರಭಾಕರ್. ಗಾನ್ ನಾನ್ ಬಂದ್ರ ನೀನು ಗಾನ್ ಸೂಪರ್. ಒಂದ್ ನಿಮಿಷ ವೇದಾ, ಕೋಲಿಸ್ಕೋ. ಮಕ್ಕಳು, ಅಕ್ಕ ಹೇಳ್ತಿಲ್ಲ ಕೋಲ್ ಕೊಡು. ಕೋಲ್ ಅಷ್ಟು ಸುತ್ತಕ್ಕಿಲ್ಲ, ಕೋಲ್ ಹಿಡ್ಕೊಂಡು ಓಡಾಡ್ತೀವ. ಬಾರಲ್ಲ ಇಲ್ಲಿ, ಎಷ್ಟ ಆವಾಜ್ ಆಗ್ತೀಯ? ನೋಡ ಸಿಂಗಿ ನನ್ ಮಗನ್ ತರ ಇದೆಯಾ? ಮೊದ್ಲೇ ಮೂಗ್ ಮಂಡಕ್ಕಿದೆ, ಕತ್ತರ್ ಸ್ಟೈಲ್ ಕೊಟ್ಬಿಡ್ತೀನಿ. ಹೆಣ್ಮಕ್ಳು ಕುಡ್ದು ಬಿಟ್ಟವೆ, ಏನ ಮಾಡೋದು? ಕಾರತ್ತಿ ಡ್ರಾಪ್ ಕೊಡ್ತೀನಲ್ಲ. ಮನೆ ತನಕ ಡ್ರಾಪ್ ಕೊಡ್ತೀಯ ಮಗನ? ಹಾ ಕೊಡ್ತೀನಿ, ಹತ್ತಿ. ವೇದಾ, ಹುಳಿಯೋದೆ ನಮ್ಮ ವೀಕ್ನೆಸ್ಸು, ಆದರೆ ನ್ಯಾಯಕ್ಕೆ ಸುಳಿಯೋದೆ ನಮ್ಮ ಬಿಸ್ನೆಸ್ಸು. ನಮ್ದು ವಸೂಲಿ ಬಿಸ್ನೆಸ್. ಏ ಹುಡುಗಿರ, ರಸ್ತೆಯಲ್ಲಿ ಕುಡ್ಕೊಂಡು ಈ ಡಾನ್ ಪ್ರಭಾಕರನ್ ಮೇಲೆ ಆವಾಜ್ ಆಗ್ತಿರಲ್ಲ, ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಏಯ್, ಯಾರ ಮನೆ ಹುಡುಗಿರ ನೀವು? ನಾವಿಬ್ರು ಅಲ್ಲ ನಾನು ಲಾಯರ್ ಗಂಡಣ್ಣ ಅದರಲ್ಲ, ಅವ್ರ ರಂಗಣ್ಣ, ನನ್ನ ರಂಗ್ಸು ಅವ್ರ ಹೆಂಡತಿರಲ್ಲ. ಕಟಿ ಶಿವಾನಿ, ಅವನ ಹೆಸರು ರಂಗಣ್ಣ ಅಲ್ಲ ಕಣೆ, ಗುಂಡಣ್ಣ. ಯಾಕೆ ಕುಡ್ದೋರ್ಗತ್ತೆ ಮಾತಾಡ್ತಿ? ಗುಂಡಣ್ಣ ಅಂದ್ರು ಒಂದ, ರಂಗಣ್ಣ ಅಂದ್ರು ಅವ್ರ ನನ್ನ ರಂಗ್ಸು. ಜಾಸ್ತಿ ನುಲಿಬೇಡ್ವೆ, ಮೈ ಮೂಳೆ ಮುರಿದೋಗುತ್ತೆ. ಬಾಸ್, ಇವ್ರು ಮಾಡಿರೋ ತಪ್ಪಿಗೆ ಇವ್ರ ಗಂಡನ ಹತ್ರ ದುಡ್ಡು ವಸೂಲಿ ಮಾಡ್ಲೇಬೇಕು. ಎಲ್ಲಿ ಎಲ್ಲಿ ಅಂದ್ಕೊಡ.
ಆಗ್ಲೇ ಹೇಳಿದೀನಿ ಜಾಸ್ತಿ ಮಾತಾಡ್ಬೇಡ, ಆಮೇಲೆ ನಿನ್ ಮೊಂಡು ಮೂಗ್ನ ಕಟ್ ಮಾಡಿ ನಮ್ಮ ಮನೆ ನಾಯಿ ಜಾಲಿಗೆ ಹಾಕ್ಬಿಡ್ತೀನಿ. ಈಗ ನಿನ್ನ ಗಂಡನ ನಂಬರ್ ಹೇಳೋ. ಏನಂದಿ? ಇನ್ನೊಂದ್ಸಲ ಹೇಳಲ್ಲ. ಅಯ್ಯೋ ನಿನ್ನ ಗಂಡನ ನಂಬರ್ ಹೇಳಮ್ಮ. ಅಯ್ಯೋ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ನನ್ ಗಂಡ ನಂಬರ್ ತಗೋ. ಶಿಷ್ಯ ಫೋನ್ ಕೊಡ. ಹಾ ಹೇಳ ನಂಬರು. ಹಲೋ, ಲಾಯರ್ ಗುಂಡಣ್ಣನಾ? ಹೌದು, ನಾನೇ ಲಾಯರ್ ಗುಂಡಣ್ಣ. ನಿಮ್ದು ಯಾವುದೇ ಕೇಸ್ ಇದ್ರು ಹೇಳಿ. ಈ ಲಾಯರ್ ಗುಂಡಣ್ಣ ಕರಿಕೋಟ್ ಹಾಕೊಂಡು ಕೋರ್ಟ್ ಒಳಗಡೆ ಬಾಲ್ಗಾಲ್ ಇಟ್ಟು ಎಂಟ್ರಿ ಕೊಟ್ರೆ ವಿಚ್ಛೇದನದ ಕೇಸು ಒಪ್ಪಂದಕ್ಕೆ ತಿರುಗುತ್ತೆ, ಎಡಗಾಲ್ ಇಟ್ಟು ಎಂಟ್ರಿ ಕೊಟ್ರೆ ಒಪ್ಪಂದದ ಕೇಸು ಹಂಗಂಗೆ ವಿಚ್ಛೇದನಕ್ಕೆ ತಿರುಗ್ಬಿಡುತ್ತೆ. ನಾನ್ ಯಾರು ಗೊತ್ತಾ? ಡಾನ್ ಪ್ರಭಾಕರ. ಈ ಡಾನ್ಗೆನೆ ನಿನ್ನ ಹೆಂಡತಿ ಹೊಡೆದು ಬಿಟ್ಟಿದ್ದಾಳೆ. ನಿನ್ನ ಹೆಂಡತಿಗೆ ನಾನ್ ಯಾರು ಅಂತ ಗೊತ್ತಿಲ್ಲ. ನಾನು ಹೆಣ್ಣ ಮಕ್ಕಳ ಮೇಲೆ ಕೈ ಮಾಡಲ್ಲ. ನಾನು ಡಾನ್ಗಳಲ್ಲೇ ಒಳ್ಳೆ ಡಾನ್. ನನ್ನ ಹೆಂಡತಿ ನಿಮಗ್ ಹೊಡೆದ್ಲಾ? ಅದು ನನಗೆ ಯಾಕ್ರಿ ಫೋನ್ ಮಾಡಿ ಹೇಳ್ತಾ ಇದ್ದೀರಾ? ಅವಳು ಹೊಡೆದಿರೋದ್ರಿಂದ ನೀನು ದಂಡ ಕಟ್ಟಬೇಕು. ಆಯ್ತು, ಒಂದು 10 ರೂಪಾಯಿ ಕೊಡ್ತೀನಿ. ನನ್ನ ಹೆಂಡತಿ ನಿಮ್ಗೆ ಹೊಡೆದಿದ್ರಿಂದ ನಿಮ್ಗೆ ಏನಾದ್ರೂ ನೋವಾಗಿದ್ರೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತಗೊಂಡು ನುಂಗಿ ಸರಿ ಹೋಗುತ್ತೆ. ಚೇಂಜ್ ತಂದು ಕೊಡ್ಬೇಕಾಯ್ತಾ? ಡಾನ್ಗಳೆಲ್ಲ ಲಕ್ಷಗಟ್ಲೆ ವ್ಯವಹಾರ ಮಾಡ್ತಾರೆ. 10-20 ರೂಪಾಯಿ ಅಲ್ವೋ? ನಿನ್ನ ಹೆಂಡತಿನ ನಾನು ಬಿಡಬೇಕು ಅಂದ್ರೆ 10 ಲಕ್ಷ ಕೊಡ್ಬೇಕು ಕಡಲೆ. ನೀನು ಕೊಡ್ಲಿಲ್ಲ ಅಂದ್ರೆ ನಿನ್ನ ಹೆಂಡತಿ ಕತೆ ಹಂಗೆಲ್ಲ ಮಾಡ್ಬೇಡಣ. ಎಲ್ಲಣ್ಣ ನನ್ನ ಹೆಂಡತಿ? ಇಲ್ಲ ಇಲ್ಲ, ನನ್ ಜೊತೆಲೆ ಇದ್ದಾಳೆ. ಲೇ ಪರ್ಮ ಪರ್ಮ, ಲೇ ಪೆತ್ ಪರ್ಮ ಎಲ್ಲೋ ಇದೆಯಾ? ಗಾಡ್ದೇವಿ ಗಂಗಾಧರ ನೀನ್ ಇಲ್ಲೇ ಇದೆಯಾ ವೈಶಾಲಿ? ಇನ್ನೆಲ್ಲಿರ್ಬೇಕಿತ್ತು ಗುಂಡಣ್ಣ? ದಯವಿಟ್ಟು ನಿನ್ ಕೈ ಮುಗಿದು ಬೇಡ್ಕೊಳ್ತೀನಮ್ಮ, ಹೆಸರಿಡ್ ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟಿದ ಗಂಡನ್ನೇ ಆಸ್ ಇಟ್ ಈಸ್ ಅಣ್ಣ ಅಂತ ಕರ್ದಂಗಿರುತ್ತೆ. ಆಯ್ತಾಯ್ತು, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಏನ್ರಿ ಆಯ್ತು? ನೀನ್ ಅದ್ ಯಾವ್ದು ರೌಡಿನ ಕೋಲ್ ತಗೊಂಡು ಯಾಕಾ ಚಕ್ಕಿ ವಾಚ್ಬಿಟ್ಟಂತಲ್ಲಮ್ಮ, ಅವನಿಗ ರೊಚ್ಚಿ ಗೆದ್ದು ಫುಲ್ಲು ರಂಗಾಗ್ಬಿಟ್ಟಿದಾನಮ್ಮ. ಗೋವಿಂದ ರೀ, ನೀವೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಾನು ಎಲ್ಲೂ ಹೋಗೋ ಇಲ್ಲ, ಯಾರನ್ನು ಹೊಡೆದು ಇಲ್ಲ. ಅಪ್ಪಿ ತಪ್ಪಿ ಹೊಡಿಬೇಕು ಅನ್ಸಿದ್ರೆ ಮೊದಲು ನಿಮ್ಮನ್ನೇ ಹೊಡಿತೀನಿ. ಅದನ್ನು ಧೈರ್ಯವಾಗಿ ಹೇಳ್ತಿಯಲ್ಲಮ್ಮ. ಹಂಗಾದ್ರೆ ಅವ್ರಿಗೆ ಹೊಡೆದಿದ್ ಯಾರು? ನನ್ಗೆ ಗೊತ್ತು. ನಿನಗೆ ಅವ್ನು ರೋಪ್ ಬೇರೆ ಹಾಕಿದಾನೆ. ಫೋನ್ ಮಾಡಿ ವಿಚಾರಿಸುವ ಏನಾಯ್ತು ಅಂತ. ಕರೆಕ್ಟ್ ಗುಡ್ರೆ. ಹಲೋ ರೀ ಡಾನ್ ಪ್ರಭಾಕರ್ ಅವ್ರೆ, ನಾನ್ ರೀ ಲಾಯರ್ ಗುಂಡಣ್ಣ ಮಾತಾಡ್ತಾ ಇರೋದು. ನನ್ನ ಹೆಂಡತಿ ಅಲ್ಲಿದ್ದಾಳೆ ಅಂತ ಹೇಳಿದ್ರಲ್ರಿ, ಇಲ್ಲೇ ನನ್ನ ಕಣ್ಣು ಮುಂದೆ ಗುಂಡ್ ಕಲ್ಲು ನಿಂತಿದ್ದಾಳೆ. ಓ, ನಿನ್ನ ಹೆಂಡತಿ ಅಲ್ಲಿದ್ದಾಳ? ಹಾಗಾದ್ರೆ ಇಲ್ಲಿರೋಳು? ರೀ ಪ್ರಭಾಕರ್ ಅವ್ರೆ, ಈ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನನ್ನ ಹೆಂಡತಿ ನನಗೆ ಮಾತ್ರ ಹೊಡಿಯೋದು ಗೊತ್ತಾ, ಬೇರೆ ಯಾರಿಗೂ ಹೊಡಿಯೋದೇ ಇಲ್ಲ. ಹಾಗಾದ್ರೆ ಇಲ್ಲಿರೋಳು ನಿನ್ನ ಹೆಂಡತಿ ಅಲ್ವಾ? ನಿನ್ನ ಅಡ್ಡಾಗಿ ಎತ್ಕೊಂಡು ಹೋಗೋ ಹುಡುಗಿರೆಲ್ಲ ನನ್ನ ಹೆಂಡತಿರಾಗೋದಕ್ಕೆ ಸಾಧ್ಯ ಇಲ್ಲ ಮಿಸ್ಟರ್ ಡಾನ್ ಪ್ರಭಾಕರ್. ಏನಂತಾನ? ಶಿಷ್ಯ, ಆ ಗುಂಡಣ್ಣ ಡಬಲ್ ಗೇಮ್ ಮಾಡ್ತಾವನೆ, ನಮ್ಮ ಹತ್ರನೇ ನಾಟಕ ಮಾಡ್ತಾವನೆ. ಅವನ ಹೆಂಡತಿನ ಬಿಟ್ಟು ಬಿಡ್ಲಿ ಅಂತ. ನನ್ನ ಹತ್ರ ಈ ಆಟ ಎಲ್ಲ ನಡೆಯಲ್ಲ. ಹೇಳ್ದಾಗ ಕೇಳ್ದಾಗ ಇಬ್ರು ಹೆಣ್ಮಕ್ಳನ್ನ ಅಡ್ಡಾದಾಗ ಕರ್ಕೊಂಬಂದ್ ಕಟ್ಟಾಕ್ತಿ. ಇದು ದೊಡ್ಡ ತಪ್ಪ. ಶಿಷ್ಯ, ನೀನ್ ಫೋನ್ ಮಾಡ. ಹಲೋ ಹಲೋ, ಲಾಯರ್ ಗುಂಡಣ್ಣ, ನಿನ್ನ ಹೆಂಡ್ರಿ ಇಲ್ಲ ಅವಳ, ಕೊಡ್ಲ ಫೋನು. ಓ, ನನ್ನ ಹೆಂಡತಿ ಕೈಗೆ ಫೋನ್ ಕೊಡ್ತೀರಾ? ಕುಡಿ 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 ಕುಡಿ. ಹೆಂಡತಿನ ಕೊಡ್ರಿ, ನಾನು ಮಾತಾಡ್ತೀನಿ. ಇರಮ್ಮ, ನಾನು ಸ್ವಲ್ಪ ಮಜಾ ತಗೊಂಡು ಆಮೇಲೆ ಕೊಡ್ತೀನಿ. ಗುರು ಏನಂದೆ? ಹೆಂಡ್ರು ಅಂದೆ. ಯಾರೇನ್ರು? ಲಾಯರ್ ಗುಂಡಣ್ಣ ಹೆಂಡ್ರು ಅಂದೆ. ಲಾಯರ್ ಗುಂಡಣ್ಣ ಹೆಂಡ್ರು ಅಂದೆ. ಹಲೋ, ಸುಮಧುರ ಕಂಠ. ಯಾರಮ್ಮ ನೀನು? ಲತಾಂಗಿ? ಲತಾಂಗಿ ಅಲ್ರಿ, ರಂಗ್ಸ್. ನಿಮ್ಮ ಅರ್ಧಾಂಗಿ ಶಿವಾನಿ. ಹೌದು, ರಂಗ್ಸ್ ಯಾರ ಹುಚ್ಚ ದೊಡ್ಡ ರೌಡಿ ಅಂತ ನಮ್ಮನ್ ಕಿಡ್ನಾಪ್ ಮಾಡ್ಬಿಟ್ಟಾನ. ರಂಗ್ಸ್ ಗೊತ್ತಾಯ್ತಾ ಗುಂಡಣ್ಣ? ಅವಳು ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ. ನೀನ್ ಏನ್ ಬೇಕಾದ್ರೆ ಮಾಡಕ? ಕತ್ತರಿಸಿ 4 ಪೀಸ್ ಮಾಡ್ಬಿಡ್ತೀನಿ. ಅಣ್ಣ, 4 ಪೀಸ್ ಮಾಡಿದ್ರೆ ಗುರ್ ಸಿಕ್ಬಿಡುತ್ತಣ್ಣ. ಒಂದ್ 400 ಪೀಸ್ ಮಾಡ್ಬಿಡು. ಲಾಯರ್ ಗುಂಡಣ್ಣ, ನಿನ್ನ ಹೆಂಡತಿ 4 ಪೀಸ್ ಮಾಡ್ಬೇಕನು?
ಯಾರಪ್ಪ ನೀನು? ಅನ್ನೇ ಯಾರಂತ ಕೇಳ್ತಿ? ಯಾಕಪ್ಪ ಹಿಂಗ್ ಹಿಡ್ಕೊಂಡು ವಾಯಿಸ್ತಾ ಇದ್ಯಾ? ಯಾರಪ್ಪ ನೀನು? ಅದನ್ನಾದ್ರೂ ಹೇಳಪ್ಪ. ನಾನು ಡಾನ್ ಪ್ರಭಾಕರ್ ಶಿಷ್ಯ. ಶಿವಾನಿ ನೀನ್ ಹೆಂಡತಿ ಅಲ್ಲ ಅಂದ್ಬಿಟ್ಟು ಸುಳ್ಳು ಹೇಳ್ತೀಯಾ? ಶಿವಾನಿ ನಿಮ್ಮ ಹತ್ರ ಇದ್ದಾಳ? ಅಷ್ಟೇ ಅಲ್ಲ, ನಮ್ಗೆ ಟಾರ್ಚರ್ ಕೊಡ್ತಾಳೆ. ನಮಗ್ ಬಾಸ್ ಬೇರೆ ಕೋಲೋದು ಹೊಡೆದವಳೆ. ಹೊಡೆದಿರೋ ತಪ್ಪಿಗೆ ನಮ್ಗೆ ದಂಡ ಕೊಡ್ಬೇಕು. ಆದ್ರೆ ಅವಳ ಹತ್ರ ದುಡ್ಡೇ ಇಲ್ಲ. ಅದಕ್ಕೆ ನಾನೇನಪ್ಪ ಮಾಡ್ಲಿ? ನಮ್ ಬಾಸ್ ನಿನ್ನ ಸುಮ್ನೆ ಬಿಡಲ್ಲ. ಅವಳ ಜೊತೆ ಇನ್ನೊಬ್ಳಿದ್ದಾಳೆ. ಅವಳ ಹೆಸರು ಕೇಳಿದ್ ಬೇಡ ಅಂದ್ಲು. ಬೇಗ ನನ್ನ ನಾದಿನಪ್ಪ. ವೈನ್ ಕೂಡ ತೂರಾಟ ಇದ್ರು. ವೈನ್ ಕುಡ್ತಿದ್ರ? ಅದಿದ್ರೆ ನಮ್ ಬಾಸ್ ಬೇರೆ ಹೊಡೆದವ್ರೆ. ಬಾಸ್ ಬೇರೆ ಹಿಡ್ಕೊಂಡು ವಾಚ್ಬಿಟ್ರ? ಅದಕ್ಕೆ ನಾನೇನಪ್ಪ ಮಾಡ್ಬೇಕು? 24 ಗಂಟೆ ಟೈಮ್ ಕೊಡ್ತೀನಿ. ದಂಡ ಕೊಟ್ಟು ಬಿಡ್ಸ್ಕೊಂಡು ಹೋದ್ರೆ ಸರಿ, ಇಲ್ಲಾಂದ್ರೆ ಮನೆ ಮುಂದೆ ಹೊಗೆ ಹಾಕ್ಸ್ಬಿಡ್ತೀನಿ. ವೈನೇ ಈ ಮನೇಲಿ ಹೆಂಗ್ ಬಂತು ಅಂತ? ಏ ಪೂಟ್ಲ ಇರಿ, ಆ ಮಂಜ ಟೇಬಲ್ ಮೇಲೆ ದ್ರಾಕ್ಷಿ ಫಲ ಇಟ್ಕೊಂಡು ಏನೇನೋ ಮಾಡ್ತಿದ್ದ ಕಣ. ಟೇಬಲ್ ಮೇಲೆ ಒಂದು ಪಾತ್ರೆ ಇತ್ತು, ಅದ್ರಲ್ಲಿ ಸ್ವಲ್ಪ ಜ್ಯೂಸ್ ಇತ್ತು, ಕುಡಿಯೋಣ ಅಂತ ಹೋದೆ. ಆದ್ರೆ ಹುಳಿ ವಾಸನೆ ಬರ್ತಾ ಇತ್ತು, ಅದಕ್ಕೆ ಕೆಟ್ಟೋಗಿದೆ ಅಂತ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಗೊತ್ತಾಯ್ತು ಮೇಡಮ್ ಅವರೇ, ಇದೆಲ್ಲ ತುತ್ತೂರಿ ಮಂಜುಂದೆ ಪಿತೂರಿ. ನಾನ್ ಕರ್ದವನ್ನ ವಿಚಾರಿಸ್ತೀನಿ, ನೀವು ಸುಮ್ನೆ ಇರಿ. ಲೇ ಮಂಜ ಬಾರ ಇಲ್ಲಿ. ಏನೆಲ್ಲ ಬಕ್ಕಂಡವ್ರೆ? ಬಾವಿ ಅತ್ತೆ ಬಾವಿ ತೆಗ್ಯೋ ಅತ್ತೆ ಕತ್ತೆ. ಜಾಸ್ತಿ ಕೇಳಿದ್ರ? ಬೇಕಂತಾನೆ ಹೇಳ್ದೆ. ಯಾಕೆ ಹೇಳಿದ್ರೆ? ನಿಜ ಹೇಳು, ದ್ರಾಕ್ಷಿ ತಗೊಂಡು ಆ ಪಾತ್ರೆಯಲ್ಲಿ ಮನೇಲಿ ಏನ್ ಮಾಡ್ತಿದ್ದೆ? ಅದು ನಿರುದ್ಯೋಗದಲ್ಲಿ ಇದ್ನಲ್ಲ, ಉದ್ಯೋಗ ಮಾಡಿದೆ. ಮಿಸ್ಟರ್ ನಿರುದ್ಯೋಗಿ, ಮನೇಲೆ ಕುತ್ಕೊಂಡು ಅದೆಂತ ಉದ್ಯೋಗ ಮಾಡ್ತೀಯಪ್ಪ? ದ್ರಾಕ್ಷಿ ಹಣ್ಣು ಇರುತ್ತಲ್ಲ ಅತ್ಯಮ್ಮ, ಅದರಲ್ಲಿ ವೈನ್ ಮಾಡ್ಬೋದಂತೆ. ವೈನ್ ಮಾಡಿ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳಿದ್ರು. ಯಾವ ಕಣ್ಣನ್ ಮಗ ಆತರ ಹೇಳಿದ್ದ? ಬಾರ್ ಓನರ್ ಸೀನಾ. ಬಾರ್ಸ್ಬಿಡ್ತೀನಿ, ಮುಖ ಮುಚ್ಕೊಂಡ್ಬಿಡ್ತೀನಿ. ನಾನು ಹೊಡೆದ ತಕ್ಷಣ ಕುಡ್ದವರೆಲ್ಲ ಕಕ್ಕೊಂಡ್ಬಿಡ್ತಾರ. ಹೌದಲ್ವಾ? ಇವಾಗ ಏನ್ ಮಾಡೋದು? ಏನ್ರಿ ಮಾಡೋದು? ಏನಪ್ಪ ಮಾಡೋದು? ಏನ ಮಾಡೋದ? ತಲೆ ಬಿಸಿ ಮಾಡ್ಕೊಂಬಿಡ, ವೈನ್ ಕುಡಿದ್ಬಿಡ. ಲೇ ಗುಂಡ, ಆ ಪ್ರಭಾಕರನ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಕಣ. ಇದುವರೆಗೂ ಯಾರ ಹೆಂಗಸರಿಗೂ ಮುಟ್ಟಿಲ್ಲ, ಪ್ರಾಣನು ತೆಗೆದಿಲ್ಲ, ಮುಂದೂ ತೆಗಿಯೋದಿಲ್ಲ. ಅವನು ಏನ್ ತೆಗಿತಾನೋ ಬಿಡ್ತಾನೋ, ಆದ್ರೆ ಅವ್ರಿಬ್ರು ಬಿಡಿಸ್ಕೊಂಡ್ ಬರ್ಬೇಕಲ್ಲಪ್ಪ. ವೇದ ಶಿವಾನಿ ಇಬ್ರು ಅಲ್ಲೇ ಇದಾರೆ. 10 ಲಕ್ಷ ದಂಡ ತರಬೇಕು ಕಣ. 50 ರೂಪಾಯಿ ದ್ರಾಕ್ಷಿಗೆ 10 ಲಕ್ಷ ವ್ಯಾಲ್ಯೂ ಅಂತ ಗೊತ್ತಿದ್ದಿದ್ರೆ ಅವ್ರಿಬ್ರನ್ನ ಕಿಡ್ನಾಪ್ ಮಾಡಿ ನಾನೇ ಮುಚ್ಚಿಟ್ಬಿಡ್ತಿದ್ದೆ. ಮಂಜ ಪಕ್ಕಕ್ಕೆ ಬರ. ಯಾಕಣಿಯ ತಗೊಳ್ಳ ಅಟೆನ್ಷನ್. ಬೇಡಣೆ ಹೊಡಿತೀಯ? ಬೇಡ ಅಂದ್ರೂ ಹೊಡಿತೆ. ಅವನು ಹೊಡೆದೇ ಸಾಕು. ಶಿವಾನಿ ವೇದನ ಹೇಗ್ ಬಿಡಿಸ್ಕೊಂಡ್ ಬರೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಲೇ ಗುಂಡ, ಆ ಡಾನ್ ಪ್ರಭಾಕರ್ಗೊಂದು ಫೋನ್ ಮಾಡು. ಹಲೋ ಡಾನ್ ಪ್ರಭಾಕರ? ಹೌದು, ನಾನೇ ಡಾನ್ ಪ್ರಭಾಕರ. ನೀವ್ ಹಿಂಗೆ ಆಟ ಆಡ್ತಾ ಇದ್ರೆ ನಾನ್ ಯಾರು ಅಂತ ತೋರ್ಸ್ಬೇಕಾಗುತ್ತೆ. ನೋಡಿ ಡಾನ್ ಪ್ರಭಾಕರ್ ಅವರೇ, ನಮ್ ಕಡೆಯಿಂದ ತುತ್ತೂರಿ ಮಂಜ ಅಂತ ಭಾರಿ ಬಿಸ್ನೆಸ್ ಮ್ಯಾನ್ ಬರ್ತಾರೆ. ಅವರು ನಿಮಗೆ ಬ್ರೀಫ್ ಕೇಸ್ ನ ಕೊಡ್ತಾರೆ. ನೀವು ಅದನ್ನ ಇಸ್ಕೊಂಡ್ಬಿಟ್ಟು ನಮ್ಮ ಹುಡುಗಿರ್ನ ಜೋಪಾನವಾಗಿ ಸಮಾಧಾನ ಮಾಡಿ ಕಳ್ಸ್ಕೊಡ್ಬೇಕು. ಆಯ್ತಲ್ಲಪ್ಪ? ಅಯ್ಯೋ ಕರಿ ಕೊಟ್ಟು ಬಿಡಿ ಗುಂಡಣ್ಣ, ನಾನ್ ಯಾಕ್ರಿ ಅಲ್ಲಿ ಹೋಗ್ಬೇಕು? ಉದ್ಯೋಗ ಇಲ್ಲದೆ ಮನೇಲೆ ವೈನ್ ಮಾಡ್ತಿಲ್ಲಪ್ಪ, ಅದಕ್ಕೆ ಈ ಫೈನು. ನಾನ್ ಹೋಗಲ್ಲ. ಹಾಗಾದ್ರೆ ಬಿಟ್ಟ ಅಂದ್ರೆ ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಹೇಳಪ್ಪ. ಬ್ರೀಫ್ ಕೇಸ್ ತಗೋ, ಅದನ್ನ ಅವ್ರಿಗೆ ಕೊಡು, ಹುಡುಗಿರ್ನ ಬಿಡಿಸ್ಕೊಂಡ್ ಬಾರಪ್ಪ. ನಾನ್ ಯಾಕೆ ಅವ್ರಿಬ್ರನ್ನ ಬಿಡಿಸ್ಕೊಂಡ್ ಬರ್ಬೇಕು? ಅವ್ರಿಬ್ರಿಗೆ ವೈನ್ ಕೊಡ್ತೀರ ನೀನೇ ತಾನೇನಾ? ಇಬ್ರಿಗಲ್ಲ, ಒಬ್ರಿಗೆ. ವೇದನ್ ಕುಡಿಸ್ತಾ ಇದ್ನ, ಆ ಟೈಮಿಗೆ ಶಿವಾನಿ ಬಂದ್ಲು. ಪಾತ್ರೆ ನೋಡಿದೆ ತರ ಘಟ 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 ಅಂತ ಕುಡಿದ್ಬಿಟ್ಲು. ಬೇಡ ಅಂತ ಹೇಳೋದಕ್ಕೆ ಬಾಯಲ್ಲಿ ಮಣ್ಣಿಟ್ಕೊಂಡಿದ್ಯಾ? ಒಂದ್ಸರಿ ಹೇಳ್ದೆ, ಅವಳು ನನ್ ಮಾತು ಎಲ್ಲಿ ಕೇಳ್ತಾಳೆ? ಪ್ರತ್ಯಕ್ಷವಾಗಿನೋ ಪರೋಕ್ಷವಾಗಿನೋ ತಪ್ಪು ನಿಂದೆ. ಸುಮ್ನೆ ಹೋಗಿ ಅವ್ರನ್ನ ಕರ್ಕೊಂಡ್ ಬಾ. ಗುರುಗಳೇ, ಇದನ್ನ ಇಟ್ಕೊಂಡು ನಮ್ ಕಡೆಯವ್ರನ್ನ ಬಿಟ್ಬಿಡಿ. ಎಷ್ಟೈತೆ? 10 ಇದೆಯಂತೆ. ₹10 ತಂದುಬಿಟ್ಟು 10 ಲಕ್ಷ ತಂದಿದ್ದೀನಿ ಅಂತ ಯಾವ ಮಾಡ್ತೀರ ನನಗೆ? ಇಲ್ಲ ಅಯ್ಯೋ ಸರ್, ನಿಜವಾಗ್ಲೂ ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಲಾಯರ್ ಗುಂಡಣ್ಣ ಇದಾರಲ್ಲ, ಅವರು ನಮ್ಮ ಮನೆಯ ಸೇರ್ಕೊಂಡು ಮಾಡಿರೋ ಪಿತೂರಿ. ಮೋಸ್ಟ್ಲಿ ನನ್ನನ್ನು ಶಿಕ್ಷಕಕ್ಕೆ ಹಿಂಗ್ ಮಾಡಿರ್ತಾರೆ ಸರ್. ದುಡ್ಡು ತರೋದ್ಕಿಂತ ಮುಂಚೆ ಲೆಕ್ಕ ಹಾಕೊಂಡ್ ಬರ್ಬೇಕು ಅಂತ ಗೊತ್ತಿರಲ್ಲ. ಅದು ಸರ್ ಏನಲ್ಲ, ಅಲ್ಲ ಈ ತರ ದೊಡ್ಡವ್ರಿಗೆ ಹೇಳಕ್ಕಾಗುತ್ತಾ? ಹಂಗೆ ದೊಡ್ಡವ್ರ ಕೆಲ್ಸ ದೇವ್ರ ಕೆಲ್ಸ ಅಂತ ಮಾಡ್ದೆ. ಹೌದಾ? ಏ ಶಿಷ್ಯ, ಕರ್ಕೊಂಬರವ್ರನ್ನ. ಏ ಶಿಷ್ಯ, ಬಂದಿದ್ದವ್ರು ಹಾಕ್ಬಿಡ್ತೀಯ?
ತಗೋ. ಅಣ್ಣ ಇವ್ರನ್ನ ಬಿಟ್ಬಿಡೋಣ, ಇವ್ರನ್ನ ಕಟ್ಟಾಕ್ಬಿಟ್ಟು ಹೊಡೋಣ. ನೀವು ಹೆಂಗಿರೋ ಹೆಣ್ಮಕ್ಳ ಮೇಲೆ ಕೈ ಮಾಡಲ್ವಲ್ಲ. ನನ್ನೊಂದು ಕಟ್ಟ ಕೊಡಿದ್ರೆ ಏನ್ ಸಿಗುತ್ತೆ ಅಣ್ಣ? ನಾನ್ ನಿರುದ್ಯೋಗಿ, ನಿಮ್ಮ ಹತ್ರನೇ ಏನಾರು ಒಂದ್ ಕೆಲ್ಸ ಕೊಡಿ, ಇವನ್ಕಿಂತ ಚೆನ್ನಾಗಿ ಕೆಲಸ ಮಾಡ್ತೀನಿ. ನೋಡಿ ಹೆಂಗ್ ಸೂಟ್ಗೆ ಉಲ್ಟಾ ಇಟ್ಕೊಂಡಾನೆ. ಲೇ ದರಿದ್ರ ಮಂಜ, ಇಷ್ಟೆಲ್ಲ ಅವಾಂತರಕ್ಕೆ ನೀನ ಕಾರಣ. ವೇದ ರೊಬ್ಬರ್ನಾದು. ಏ ಕಳ್ ಮಂಜ, ವೈನ್ ಜ್ಯೂಸ್ ಅಂತ ನಮ್ಮಿಬ್ಬರಿಗೂ ವೈನ್ ಜ್ಯೂಸ್ ಕುಡಿಸ್ತೀಯೋ? ನಿನ್ನ ಆ ಜ್ಯೂಸ್ ಮಾಡಿದ್ ನೀನಾ? ಹ್ಞೂ ಸರ್, ನಾನೇ ಮಾಡಿದ್ದು ಪೂರಾ ಕುಡ್ಕೊಂಡ್ಬಿಟ್ರು. ಓ ಶಿಷ್ಯ, ಹೆಣ್ಣು ಮಕ್ಳದು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ. ಆ ಹೆಣ್ಣು ಮಕ್ಳಿಗೆ ಅರ್ಶನ ಕುಂಕುಮ ಕೊಟ್ಟು ಬಾಗನ ಕೊಟ್ಟು ಕಳಿಸು. ಆಯ್ತಣ್ಣ. ದೇವ್ರಂತ ಮಾತು, ಇನ್ನಿಟ್ಕೋತೀನಿ. ದೇವ್ರ ಮಾತು. ಮಂಜ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಅಣ್ಣ ನಾನು ಕಣ ಮಂಜ, ಅವ್ರಿಬ್ರು ನನ್ನ ನಿಲ್ಸಿಕಾಕ್ಬಿಟ್ಟು ಹೋಗ್ಬಿಟ್ರು. ನೀನೇನೋ ಹೊತ್ತು ಕೊಡ್ತೀನಿ ಅಂತಂದೆ, ನಾನು 10 ಲಕ್ಷ ಅಂತ ತಿಳ್ಕೊಂಡೆ. ಅಲ್ಲಿ ನೋಡೋತ್ತಿಗೆ 10 ರೂಪಾಯಿ ಇತ್ತು. ಒಬ್ಬ ಆರ್ಟಿಸ್ಟ್ ಹತ್ರ 10 ಲಕ್ಷ ರೂಪಾಯಿ ಎಲ್ಲಿಂದ ಬರುತ್ತೆ ಕಣ? ಯಾಕೋ ಹಿಂಗ್ ಮಾತಾಡ್ತೀಯಾ? ಕೊಡೋವನ ಹತ್ರ ನಾನು ಮಾತಾಡ್ತೀನಿ. ಅಲ್ಲ ನೋಡೋ, ಕೊಡಕ್ 10 ಲಕ್ಷ ರೂಪಾಯಿ ನಮ್ಮ ಹತ್ರ ಇಲ್ಲ. ಆ ಮಂಜಂಗೆ ನಾಚಬಲ್ ಸ್ನೇಕ್ ಡ್ಯಾನ್ಸ್ ಚೆನ್ನಾಗಿ ಬರುತ್ತೆ. ಡ್ಯಾನ್ಸ್ ಮಾಡಿಸಿ ಮಜಾ ತಗೊಳ್ಳಿ. ಅವ್ನಿಗೆ ಸ್ನೇಕ್ ಡ್ಯಾನ್ಸ್ ಬರುತ್ತಾ? ಸ್ನೇಕ್ ಡ್ಯಾನ್ಸ್ ಏನು, ಅವ್ಗೆ ಒಟ್ಟನ್ ತುಳಲು, ಕಥಕ್ಕು, ಕುಚಿಪುಡಿ ಎಲ್ಲ ಡ್ಯಾನ್ಸ್ ಬರುತ್ತೆ. ಮಾಡಿಸ್ಕೊಳ್ಳಿ, ಮಜಾ ತಗೊಳ್ಳಿ, ಬಡ್ಡಿ ಮಜಾ ಮಾಡ್ಕೊಳ್ಳಿ. ಏನಂದ ಅಣ್ಣಯ್ಯ? ಪ್ರಭಾಕರ, ನಾನು ನ್ಯಾಯ ನೀತಿ ಧರ್ಮ 3 ಸೇದ್ರೆ ಪರಮ, ಎದ್ರೆ ಚಂದ್ರ ಬಿದ್ರೆ ಅಂದ್ರೆ ಸೀರಿಯಲ್ ಹೀರೋ. ಸರ್, ನಿಮ್ಮ ಬಗ್ಗೆ ನಮಗ್ ಗೊತ್ತಿಲ್ವಾ ಸರ್? ಶಿಷ್ಯ, ಚೇರಾಕ ಪ್ರಭಾಕರ, ಕಲಾವಿದರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ನಿನಗಿರೋ ಗೌರವ ನೋಡಿ ಬಹಳ ಖುಷಿ ಆಯ್ತಪ್ಪ. ಸರ್, ನೀವು ಇಲ್ಲಿವರೆಗೂ ಈ ಮಂಜ ನನ್ನ ತಮ್ಮ ನಿಮ್ಮ ಅಡ್ಡ ಕೆತ್ತಕೊಂಡ್ ಬಂದಿದ್ರಿ, ಅದಕ್ಕೋಸ್ಕರ ಬಂದೆ. ಆ ಹೆಣ್ಮಕ್ಳು ನಮ್ಮನ ಹೆಣ್ಮಕ್ಳೇ. ಗುರುಗಳೇ, ನಾವ್ ಎಂತ ತಪ್ಪು ಮಾಡ್ಬಿಟ್ಟಿದೀವಿ ನೋಡಿ. ಅದಕ್ಕೋಸ್ಕರ ನಿಮ್ಮ ತಮ್ಮನಿಗೆ ಸನ್ಮಾನ ಮಾಡಿ ನಾವು ಕಳಿಸ್ತೀವಿ, ಇಲ್ಲ ಅನ್ಬಾರ್ದು. ಎಲ್ಲ ಸೇರಿ ಸಿಕ್ಸಿ ಬಂದ್ಬಿಟ್ರಲ್ಲ. ಲೇ ಮಂಜ, ಅವ್ರು ಬರೋಬ್ಬರು ಒದಗಿ ಕೊಟ್ರು, ಏನ್ ಬ್ಯಾಲೆನ್ಸ್ ಉಳ್ಸಾರೋ? ಬ್ಯಾಲೆನ್ಸ್ ಇದ್ರೆ ನನಗೆ ಹೇಳು, ನಾ ಕಂಪ್ಲೀಟ್ ಮಾಡ್ತೀನಿ. ಏನು ಬೇಕಾಗಿಲ್ಲ, ಆ ರೌಡಿ ತುಂಬಾ ಒಳ್ಳೆಯವನು. ನನ್ನನ್ನು ಬಿಟ್ಟು ಕಳಿಸ್ತಾ, ಜೊತೆಗೆ ಸನ್ಮಾನನು ಮಾಡ್ತಾ. ಇದೆಲ್ಲ ಅವ್ರು ಮಾಡಿದ ಸನ್ಮಾನನು? ಹೌದಮ್ಮ, ಡಾಕ್ಟರ್ ಡ್ಯಾನ್ ಪ್ರಭಾಕರ್ ಮಾಡಿದ ಸನ್ಮಾನ ಇದೆ ನೋಡು. ಅದಿರ್ಲಿ. ಏ ಮಂಜ, ನೀನ್ ಮಾಡಿಟ್ಟಿದ್ ಜ್ಯೂಸ್ ನ ಕುಡ್ದು ನಮ್ಗೆ ಅವಂತರ ಆಗಿದ್ದು. ಅಯ್ಯೋ, ಜ್ಯೂಸ್ ಮಾಡಿಟ್ಟಿದ್ದೆ ನಿಜ, ಪೂರಾ ಕುಡಿ ಅಂತ ಯಾರು ಹೇಳಿದ್ರು? ಲೇ ಹುಚ್ಚ, ಅದನ್ನ ಮಾಡಿಟ್ಟೇನೋ ಸರಿ, ಅದ್ ಎಂತ ಜ್ಯೂಸ್ ಅಂತ ಹೇಳಿದ್ರ ಮೇಲೆ ಒಂದ್ ಲೇಬಲ್ ಹಚ್ಚಕ್ಕಾಗ್ಲಿಲ್ಲ. ಲೇ ತುತ್ತೂರಿ, ಮನೇಲಿ ಇಂಥ ಮಸ್ತ್ ಬರೋ ಜ್ಯೂಸ್ ನ ಮಾಡೋದೇ ಕಾನೂನಿನ ಪ್ರಕಾರ ಅಪರಾಧ ಕಣ. ನನ್ ರಂಗ್ ಹೇಳೋದು ಯಾವಾಗ್ಲೂ ಕರೆಕ್ಟ್. ಏ ಕಟ್ಟಿ ಶಿವಾನಿ, ಜಾಸ್ತಿ ನುಲಿಬೇಡ, ಮೈ ಮುಳೆ ಮುರಿದು ಹೋಗುತ್ತೆ. ಏನೋ ಕಿಸಿತ್ಯಾ? ಮಾಡೋದನ್ನ ಮಾಡ್ಬಿಟ್ಟು ಈಗ ತಪ್ಪುಗಳನ್ನ ನಮ್ಮೇಲೆ ಹಾಕ್ತಿಯಾ? ಲೇ ಮಂಜ, ಇದ ಲಾಸ್ಟ್. ಇನ್ ಮುಂದಿಂತ ಎಡವಟ್ ಜ್ಯೂಸ್ ಏನ್ರ ಮಾಡಿದ್ರೆ ನಾವೆಲ್ಲ ಏನ್ ಮಾಡ್ತೇವೆ ಗೊತ್ತಾ? ಏನು ಏನ್ ಮಾಡ್ತೀಯಮ್ಮ?